ಹಲೋ ಫ್ರೆಂಡ್ಸ್, ನಾವಿವತ್ತು ಬಹುಭುಜಾಕೃತಿಗಳು ಅಂದ್ರೆ ಪಾಲಿಗಾನ್ಸ್ ಇದ್ರ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಬಹುಭುಜಾಕೃತಿಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ನಾವು ಮಾಡಿದ್ದೇವೆ. ಈಗಾಗಲೇ ನಮ್ಮ ಈ ಯೂಟ್ಯೂಬ್ ಚಾನಲ್ ಏನಾಗಿದೆ ಅಂದ್ರೆ 150-60 ವಿಡಿಯೋಗಳನ್ನ ಪೂರೈಸಿದೆ. ಹಾಗೆ ಆ ಎಲ್ಲ ವಿಡಿಯೋಗಳು ಕೂಡ ಸಕ್ಸಸ್ ಆಗಿ ಓಡ್ತಾ ಇದ್ದಾವೆ ಯೂಟ್ಯೂಬ್ ನಲ್ಲಿ. ಅದೇ ರೀತಿಯಾಗಿ ನಿಮ್ಮ ಈ ಒಂದು ಪ್ರೋತ್ಸಾಹ ಹೀಗೆ ಇದ್ರೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ನಮಗೆ ಪ್ರೇರಣೆ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹೌದಾ, ನೋಡಿ, ಈಗಾಗಲೇ ಬಹುಭುಜಾಕೃತಿಗಳು ಅನ್ನುವಂತಹ ಪಾಠದ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ಇವತ್ತು ಕೂಡ ಅದೇ ಬಹುಭುಜಾಕೃತಿಗಳ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಒಂದು ಲೆಕ್ಕವನ್ನು ತೆಗೆದುಕೊಂಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಆ ಒಂದು ಲೆಕ್ಕವನ್ನ, ಆ ಒಂದು ಸಮಸ್ಯೆಯನ್ನ ಬಿಡಿಸೋಣ. ಹೌದಾ, ನೋಡಿ, ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ಮೊದಲಿಗೆ ನೋಡೋಣ. ಒಂದು ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ 540 ಡಿಗ್ರಿ ಆದರೆ ಆ ಬಹುಭುಜಾಕೃತಿ ಯಾವುದು ಮತ್ತು ಅದು ಎಷ್ಟು ಬಾಹುಗಳನ್ನ ಹೊಂದಿದೆ ಅನ್ನೋದನ್ನ ಪ್ರಶ್ನೆ ಕೊಟ್ಟಿದ್ದಾರೆ. ಅಂದ್ರೆ ಒಳ ಕೋನಗಳ ಮೊತ್ತ ಅಂದ್ರೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಅಂತೇಳಿ ಇಂಗ್ಲಿಷ್ ತಾಗಿ ಹೇಳ್ತಾ ಇದ್ದೀವಿ. ಹೌದಾ, ಇನ್ನು ಆ ಬಹುಭುಜಾಕೃತಿ ಯಾವುದು, ಅದು ಎಷ್ಟು ಬಾಹುಗಳನ್ನ ಹೊಂದಿದೆ ಅನ್ನೋದನ್ನ ನಾವು ಇವತ್ತು ಏನ್ ಮಾಡಬೇಕಾಗಿದೆ, ಕಂಡು ಹಿಡಿಯಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಒಂದು ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತವನ್ನ ಕೊಟ್ಟಿದ್ದಾರೆ. ಮತ್ತೆ ನಾವೇನ್ ಮಾಡ್ಬೇಕಾಗಿದೆ, ಅದರಲ್ಲಿ ಅದು ಎಷ್ಟು ಬಾಹುಗಳನ್ನ ಹೊಂದಿದೆ. ಅಂದ್ರೆ ನಾವು ಬಾಹುಗಳ ಸಂಖ್ಯೆ ಅಂದಾಗ ಏನಂತ ಕರಿತಾ ಇದ್ದೀವಿ, ಎನ್ ಅಂತೇಳಿ ಕರಿತಾ ಇದ್ದೀವಿ. ಹೌದಾ, ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ನಮ್ಗೆ ಈಗಾಗಲೇ ಒಳ ಕೋನಗಳ ಮೊತ್ತ ಕಂಡು ಹಿಡಿಬೇಕಾದ್ರೆ ಏನ್ ಗೊತ್ತಿದೆ, ಸೂತ್ರ ಗೊತ್ತಿದೆ. ಆ ಸೂತ್ರವನ್ನು ಉಪಯೋಗ ಮಾಡ್ಕೊಂಡು ನಾವಿವತ್ತೇನ್ ಮಾಡೋಣ, ಆ ಬಾಹುಗಳ ಸಂಖ್ಯೆಯನ್ನ ಕಂಡುಹಿಡಿಯೋಣ. ಹೌದಾ, ಹಾಗಾದ್ರೆ ಅದು ಯಾವ್ದಂದ್ರೆ n-2 ಗುಣಾಕಾರ 180 ಡಿಗ್ರಿ. ಹೌದಾ, ಇದು ಏನಂದ್ರೆ ನೋಡಿ, ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತವನ್ನು ಕಂಡುಹಿಡಿಯಲು ನಾವೇನು ಬಳಸ್ತಾ ಇದ್ದೀವಿ, ಈ ಸೂತ್ರವನ್ನ ಬಳಸ್ತಾ ಇದ್ದೀವಿ. ಹಾಗಾದ್ರೆ ಈ ಒಳ ಕೋನಗಳ ಮೊತ್ತ ಎಷ್ಟಾಗಿದೆ, 540 ಡಿಗ್ರಿ. ಹಾಗಾದ್ರೆ ಇದಂದ್ರೆ ನಮ್ಗೀಗ ಎಷ್ಟಾಯ್ತು, 540 ಡಿಗ್ರಿ. ಹೌದಾ, n-2 ಗುಣಾಕಾರ 180 ಡಿಗ್ರಿ ಇಜ್ವಲ್ ಟು 540 ಡಿಗ್ರಿ. ಅಂದ್ರೆ n-2 ಗುಣಾಕಾರ 180 ಡಿಗ್ರಿ ಅಂದ್ರೆ ಒಳ ಕೋನಗಳ ಮೊತ್ತದ ಸೂತ್ರ. ಹೌದಾ, ಒಳ ಕೋನಗಳ ಮೊತ್ತವನ್ನು ಈ ಸೂತ್ರದ ಮುಖಾಂತರ ಕಂಡಿರ್ತೇವೆ. ಹಾಗಾದ್ರೆ ಇದಂದ್ರೆ ಏನಾಗಿದೆ, ಇದಾಗಿದೆ. ಹಾಗಾದ್ರೆ ಇವತ್ತಿನ ಒಂದು ಲೆಕ್ಕದಲ್ಲಿ ನಮಗೆ ಎಷ್ಟು ಬೇಕಾಗಿದೆ, ಎಷ್ಟು ಬಾಹುಗಳು ಅಂದ್ರೆ n. ಇವತ್ತು ನಮ್ಗೆ ಏನ್ ಬೇಕಾಗಿದೆ, n ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಯಾವ ರೀತಿಯಾಗಿ, ಒಳ ಕೋನಗಳ ಮೊತ್ತ ಮತ್ತು ಈ ಸೂತ್ರದ ಮುಖಾಂತರ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಮಾಡೋಣ, n ಅನ್ನ ಕಂಡುಹಿಡಿಯೋಣ. ನೋಡಿ, ಮೊದಲನೇದಾಗಿ ಈ ಲೆಕ್ಕವನ್ನು ಹೇಗೆ ಮಾಡ್ಬೇಕಂದ್ರೆ n-2 ಗುಣಾಕಾರ 180 ಡಿಗ್ರಿ ಇದೆ. ಹಾಗಾದ್ರೆ ಇಜ್ವಲ್ ಟು 540 ಡಿಗ್ರಿ ಇದೆ. ಇಲ್ಲಿ ಗುಣಾಕಾರ ಇದೆ, ಇದನ್ನ ಆ ಕಡೆಗೆ ಕಳಿಸ್ಬಿಡೋಣ. ಅಂದ್ರೆ 180 ಡಿಗ್ರಿ ಬಲಭಾಗಕ್ಕೆ ಹೋದಾಗ ಇಲ್ಲಿ ಏನಿದೆ, ಗುಣಾಕಾರ ಇದೆ. ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ, ಅದು ಭಾಗಾಕಾರ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಮೇಲೆ ಇದ್ದದ್ದು ಇಲ್ಲಿ ಕೆಳಗಡೆ ಬರ್ತಾ ಇದೆ. ಹೌದಾ, ಹಾಗಾದ್ರೆ ಈಚೆ ಕಡೆ ಏನಿರುತ್ತೆ ಅಂದ್ರೆ n-2. ಹೌದಾ, n-2 ಹೀಗೆ ಬರ್ಕೊಳ್ಳಿ. ಇಜ್ವಲ್ ಟು ಇಲ್ಲಿ ಏನಿದೆ, 540 ಡಿಗ್ರಿ. ಏನಿದೆ, 540 ಡಿಗ್ರಿ. ಹೌದಾ, ಈಗ ನೋಡಿ, ಇದು ಆ ಕಡೆ ಹೋದಾಗ ಏನಾಗ್ತಾ ಇದೆ, ಭಾಗಾಕಾರ. ಹಾಗಾದ್ರೆ ಯಾವ ರೀತಿಯಾಗಿ ಬರ್ತಾ ಇದೆ, ಭಾಗಾಕಾರ 180 ಡಿಗ್ರಿ. ಈಗ ನೋಡಿ, n-2 ಇಕ್ವಲ್ ಟು 540 ಡಿಗ್ರಿ ಡಿವೈಡೆಡ್ ಬೈ 180 ಡಿಗ್ರಿ. ಇಲ್ಲಿ ನೋಡಿ, ಇದು ಏನಾಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ. ನೋಡಿ, ಯಾವ್ದ್ರಿಂದ ಕ್ಯಾನ್ಸಲ್ ಆಗ್ತದೆ, 18 ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ. ಹೌದಾ, 18 ಒಂದ್ಲೆ 18, 18 ಮೂರ್ಲೆ 54 ಆಗ್ತಾ ಇದೆ.
ಹಾಗಾದ್ರೆ ಮೊದಲು ನಾವು 0 0 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 0 0 ಕ್ಯಾನ್ಸಲ್ ಆಯ್ತು. ಈಗ ನೋಡಿ 18 ಒಂದಲೇ 18 18 ಮೂರಲೇ, ಹೌದಾ? ಈಗ ನೋಡಿ ಏನಿತ್ತು, n-2 ಎಡಭಾಗದಲ್ಲಿ n-2 ಇತ್ತು, ಇಜ್ಕೋಲ್ಟು 3 ಉಳಿತು. ಹಾಗೆ ನೋಡಿ n-2 ಇಜ್ಕೋಲ್ಟು 3, n-2 ಇಜ್ಕೋಲ್ಟು 3. ನನಗೇನು ಬೇಕಾಗಿದೆ? n ಬೇಕಾಗಿದೆ. n ಅಂದ್ರೆ ನೋಡಿ, ಹಾಗಾದ್ರೆ ಈ ರೀತಿ ಮಾಡೋಣ. n ಇಲ್ಲೇ ಬಿಡೋಣ. ಈ -2 ಅನ್ನ ಆ ಕಡೆ ಕಳ್ಸೋಣ. ಈ -2 ಬಲಗಡೆಗೆ ಹೋದಾಗ ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. ಹಾಗಾದ್ರೆ n ಇಜ್ಕೋಲ್ಟು ಈಚೆ ಕಡೆ ಏನಿದೆ? 3, ಹೌದಾ? 3. ಇದು ಆ ಕಡೆ ಹೋದ್ರೆ ಬಲಭಾಗಕ್ಕೆ ಹೋದ್ರೆ ಪ್ಲಸ್ ಆಗ್ತಾ ಇದೆ. +2. ಹಾಗಾದ್ರೆ n ಇಜ್ಕೋಲ್ಟು 5. 3ಕ್ಕೆ 2 ಕೂಡಿಸಿದಾಗ ನಮ್ಗೆ n ಎಷ್ಟು ಆಗ್ತಾ ಇದೆ? 5, ಹೌದಾ? ನೋಡಿ, ಹಾಗಾದ್ರೆ ಈ ಒಂದು ಬಹುಭುಜಾಕೃತಿ ಎಷ್ಟು ಬಾಹುಗಳನ್ನ ಹೊಂದಿದೆ ಅಂದ್ರೆ 5 ಬಾಹುಗಳನ್ನ ಹೊಂದಿದೆ, ಹೌದಾ? ಹಾಗಾದ್ರೆ ಇದಕ್ಕೆ ನಾವು ಏನಂತ ಹೇಳ್ತಾ ಇದ್ದೀವಿ? ಪಂಚಭುಜಾಕೃತಿ. ಹಾಗಾದ್ರೆ 5 ಬಾಹುಗಳನ್ನು ಹೊಂದಿದ್ದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಪಂಚಭುಜಾಕೃತಿ. ಪಂಚಭುಜಾಕೃತಿ ಅಂತೇಳಿ ಹೇಳ್ತಾ ಇದ್ದೀವಿ. ಇದೇ ಇಂಗ್ಲಿಷ್ ನಲ್ಲಿ ಪೆಂಟಾಗಾನ್ ಏನಂತ ಹೇಳ್ತಾ ಇದ್ದೀವಿ? ಪೆಂಟಾಗಾನ್, ಹೌದಾ? ಪೆಂಟಾಗಾನ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀವಿ. ಕನ್ನಡದಲ್ಲಿ ಪಂಚಭುಜಾಕೃತಿ. ಪಂಚಭುಜಾಕೃತಿ ಅಂದ್ರೆ 5 ಬಾಹುಗಳನ್ನ ಹೊಂದಿರುವುದು. ಹಾಗಾದ್ರೆ ಆ ಚಿತ್ರ ಯಾವ ರೀತಿಯಾಗಿರ್ತಾ ಇದೆ ನೋಡಿ. ಇದೇನಾಗಿದೆ? ಪಂಚಭುಜಾಕೃತಿ ಅಂದ್ರೆ ಪೆಂಟಾಗಾನ್, ಹೌದಾ? ಹಾಗಾದ್ರೆ ಇದು ಎಷ್ಟು ಬಾಹುಗಳನ್ನು ಹೊಂದಿದೆ? 1 2 3 4 5 5 ಬಾಹುಗಳನ್ನ ಹೊಂದಿದೆ, ಹೌದಾ? ಹಾಗಾದ್ರೆ ಮೊದಲನೇದಾಗಿ ಎಷ್ಟು ಬಾಹುಗಳು? 5 ಬಾಹುಗಳು. ಅದು ಯಾವುದು ಅಂದ್ರೆ ಪಂಚಭುಜಾಕೃತಿ, ಪೆಂಟಾಗಾನ್, ಹೌದಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೋನಗಳ ಮೊತ್ತ, ಒಳ ಕೋನಗಳ ಮೊತ್ತ ಕೊಟ್ಟಾಗ ಬಾಹುಗಳು ಎಷ್ಟು ಅನ್ನೋದನ್ನ ಮತ್ತೆ ಅದು ಆಕೃತಿ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಡುಹಿಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.